ಹ್ಯಾಪಿ ಬಿಗ್ ಬಾಸ್ ಅಂತ ಶುರುವಾಗಿದ್ದ ಬಿಗ್ ಬಾಸ್ ಸೀಸನ್ 10ರ ಮನೆಯಲ್ಲಿ ಇತ್ತೀಚೆಗೆ ಸಂಭ್ರಮಕ್ಕಿಂತ ಕಾಳಗವೇ ಜಾಸ್ತಿಯಾಗಿದೆ. ಇಂದು ವಿಭಿನ್ನ ಟಾಸ್ಕ್ ಒಂದನ್ನ ಬಿಗ್ ಬಾಸ್ ಕೊಟ್ಟಿದ್ರು. ಎದುರಾಳಿ ತಂಡದ ಸದಸ್ಯರ ದಾಳಿಗಳಿಂದ ತಮ್ಮ ಬಟ್ಟೆಗಳನ್ನ ಸೇಫ್ ಮಾಡಿಟ್ಕೊಳ್ಬೇಕು ಅನ್ನೋದು ಟಾಸ್ಕ್ ಆಗಿತ್ತು. ಈ ಟಾಸ್ಕ್ ಸಂದರ್ಭದಲ್ಲಿ ಭಾರಿ ಕಾಳಗವೇ ನಡೆದಿದೆ. ವಿನಯ್ ಮತ್ತೆ ಅವಿನಾಶ್ ಶೆಟ್ಟಿ ನಡುವೆ ತೀವ್ರ ಮಾತಿನ ಚಕಾಮಕಿ ನಡೆದಿದ್ದು ಕೊನೆಗೆ ಅದು ಹೊಡೆದಾಟದ ಹಂತ ಕೂಡ ತಲುಪಿದೆ. ಮನೆಯ ಸದಸ್ಯರೆಲ್ಲರೂ ಭಯ ಪಡುವ ಹಂತಕ್ಕೆ ಈ ಕಾಳಗ ಹೋಗಿದ್ದು ಆಗ ಬಿದ್ದ ಕಾರ್ತಿಕ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ನಡುವೆ ವಿನಯ್ ಅವರಿಗೂ ಕೂಡ ಕೈ ಬೆರಳಿಗೆ ಇಂಜುರಿಯಾಗಿದೆ. ಹೌದು, 11ನೇ ವಾರದಲ್ಲಿ ಫಿಸಿಕಲ್ ಟಾಸ್ಕ್ಗಳು ಆರಂಭವಾಗಿದೆ. ಒಬ್ಬರನ್ನೊಬ್ಬರು ನೂಕಾಟ ಕಿತ್ತಾಟ ಮಾಡಿಕೊಂಡು ಆಡ್ತಾ ಇದ್ದಾರೆ. ಬಿಗ್ ಬಾಸ್ ಕೊಟ್ಟ ಮೊದಲ ಟಾಸ್ಕ್ ಕೋಲೆ ಕಾಪಾಡು. ಈ ಟಾಸ್ಕ್ನಲ್ಲಿ ಯಾವುದೇ ಇಂಜುರಿ ಆಗಿಲ್ಲ. ಯಾರು ಕೂಡ ಜಗಳ ಮಾಡಿಕೊಳ್ಳುವಂತಹ ಟಾಸ್ಕ್ ಕೂಡ ಇದಾಗಿರಲಿಲ್ಲ. ಆದರೆ ಇದಾದ ನಂತರದಲ್ಲಿ ಮತ್ತೊಂದು ಟಾಸ್ಕ್ನಲ್ಲಿ ಕಾರ್ತಿಕ್ ಹಾಗೆ ವಿನಯ್ಗೆ ಜಾಸ್ತಿನೇ ಇಂಜುರಿಯಾಗಿದೆ. ಮೊದಲಿಗೆ ಕಾರ್ತಿಕ್ಗೆ ಏನಾಯ್ತು ಅಂತ ನೋಡೋದಾದ್ರೆ ಕಾರ್ತಿಕ್ ಅವರಿಗೆ ಬೆನ್ನಿನ ಇಂಜುರಿ ಆಗಿರೋದು. ಟಾಸ್ಕ್ ಸಂದರ್ಭದಲ್ಲಿ ಕಾರ್ತಿಕ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ಆಗ ತನಿಷ್ ಅವರ ಕಾಲ ಮೇಲೆ ಮಲ್ಕೊಂಡು ರೆಸ್ಟ್ ಕೂಡ ಮಾಡ್ತಾ ಇದ್ರು. ಹಾಗಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಮತ್ತೆ ಬಿಗ್ ಬಾಸ್ಗೆ ಕಳಿಸಲಾಗಿದೆ. ಇನ್ನು ವಿನಯ್ ವಿಚಾರಕ್ಕೆ ಬರೋದಾದ್ರೆ ವಿನಯ್ ಕೈ ಬೆರಳಿಗೆ ಸ್ವಲ್ಪ ಹೆಚ್ಚಿನ ಪೆಟ್ಟಾಗಿದೆ. ವಿನಯ್ಗೆ ಕೂಡ ಚಿಕಿತ್ಸೆಯನ್ನು ಕೊಟ್ಟು ವಾಪಸ್ ಮನೆಗೆ ಬಂದಿದ್ದಾರೆ. ವಿನಯ್ ಅವರ ಕೈ ಬೆರಳನ್ನ ಗಮನಿಸೋದಾದ್ರೆ ಕೈ ಬೆರಳಿಗೆ ಬ್ಯಾಂಡೇಜ್ ಹಾಕಿರೋದು ಕಂಡು ಬರ್ತಾ ಇದೆ. ಆದ್ರೆ ವಿನಯ್ರನ್ನ ನೋಡೋದಾದ್ರೆ ಸ್ವಲ್ಪ ಬೇಜಾರಲ್ಲೇ ಇದ್ದ ಹಾಗೆ ಕಾಣಿಸ್ತಾ ಇದೆ. ಇವರಿಗೆ ಆಗಿರುವ ಈ ಇಂಜುರಿ ಮುಂಬರುವ ಟಾಸ್ಕ್ಗೆ ಪರಿಣಾಮ ಬೀರುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಅಂದ ಹಾಗೆ ಬಿಗ್ ಬಾಸ್ನಲ್ಲಿ 11ನೇ ವಾರದ ಟಾಸ್ಕ್ನಲ್ಲಿ ಯಾರು ವಿನ್ ಆದ್ರು ಅಂತ ನೋಡೋದಾದ್ರೆ ಒಂದು ಟೀಮ್ಗೆ ಸಂಗೀತ ಕ್ಯಾಪ್ಟನ್, ಇನ್ನೊಂದು ತಂಡಕ್ಕೆ ತನಿಷಾ ಕ್ಯಾಪ್ಟನ್. ಇವರಿಬ್ಬರ ಕ್ಯಾಪ್ಟನ್ಸಿಯಲ್ಲಿ ಮೊದಲ ಟಾಸ್ಕ್ ಅದ್ಭುತವಾಗಿ ನಡೆದಿತ್ತು. ಯಾವುದೇ ಕಿತ್ತಾಟ ಜಗಳಗಳು ಕೂಡ ನಡೆದಿಲ್ಲ. ಆದ್ರೆ ಈ ಕೊಳೆ ಒಳ್ಳೆದಲ್ಲ ಟಾಸ್ಕ್ನಲ್ಲಿ ಸಖತ್ತಾಗಿ ಎರಡೂ ತಂಡದವರು ಜಗಳ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಈ ಟಾಸ್ಕ್ ನಡೆದಿತ್ತು. ಈ ಟಾಸ್ಕ್ಗೆ ರಚನೆಯಾಗಿದ್ದ ತಂಡವನ್ನ ನೋಡೋದಾದ್ರೆ ಸಂಗೀತ ಟೀಮ್ ವೀಕ್ ಇದ್ದಂತೆ ಅನ್ಸುತ್ತೆ. ತನಿಷಾ ತಂಡ ಬಲಿಷ್ಠ ಇದ್ದಂತೆ ಕಾಣಿಸುತ್ತೆ. ಆದ್ರೆ ಈ ಎರಡೂ ಟೀಮ್ನ ಪೈಕಿ 2ನೇ ಟಾಸ್ಕ್ ಅನ್ನ ಗೆದ್ದಿರೋದು ಸಂಗೀತ ತಂಡ. ಸಂಗೀತ ತಂಡ ಸ್ಟ್ರಾಂಗ್ ಇಲ್ಲದೆ ಇದ್ರೂ ಕೂಡ ಪ್ರೂವ್ ಮಾಡಿ ತೋರಿಸಿದ್ದಾರೆ, ಅದು ಕೂಡ ಫಿಸಿಕಲ್ ಟಾಸ್ಕ್ನಲ್ಲಿ. ಇನ್ನು ಮೊದಲ ಟಾಸ್ಕ್ನ ವಿನ್ ಆಗಿದ್ದು ತನಿಷಾ ತಂಡ. ಒಟ್ನಲ್ಲಿ ಎರಡೂ ತಂಡಗಳು ಒಂದೊಂದು ಟಾಸ್ಕ್ ಅನ್ನ ಗೆದ್ದು ಒಂದೊಂದು ಪಾಯಿಂಟ್ ಅನ್ನ ಪಡ್ಕೊಂಡಿದ್ದಾರೆ. ಆದ್ರೆ 3ನೇ ಟಾಸ್ಕ್ ಇವರಿಬ್ಬರಿಗೂ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಆದ್ರೆ ತನಿಷಾ ಅವರ ತಂಡದಲ್ಲಿ ಇಬ್ರು ಇಂಜುರಿ ಮಾಡಿಕೊಂಡು ಕೂತಿದ್ದಾರೆ. ಹಾಗಾಗಿ 3ನೇ ಟಾಸ್ಕ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಟಾಸ್ಕ್ಗಳು ಕೂಡ ರೋಚಕತೆ ಪಡ್ಕೊಂಡು ಸಾಕ್ತಾ ಇದೆ. ಎಲ್ಲದರಲ್ಲೂ ಕಷ್ಟ ಅನಿಸುವ ಟಾಸ್ಕ್ಗಳು ಸಿಗ್ತಾ ಇದೆ. ಎಲ್ಲರೂ ಕೂಡ ತಮ್ಮ ತಂಡ ಗೆಲ್ಲಬೇಕು ಅಂತ ಪಣ ತೊಟ್ಟಿದ್ದಾರೆ. ಇದಕ್ಕಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಬಹಳ ಅಗ್ರೆಸಿವ್ ಆಗಿ ಎಲ್ಲಾ ಸ್ಪರ್ಧಿಗಳು ಆಡ್ತಿದ್ದಾರೆ. ವಿನಯ್ ಅವರು ಜಗಳ ಮಾಡದೆ ಆಟ ಆಡಿದ್ದಂತೂ ಇಲ್ಲಿವರೆಗೂ ಯಾರು ಕೂಡ ನೋಡಿಲ್ಲ. ಮತ್ತೆ ಟಾಸ್ಕ್ ವಿಚಾರವಾಗಿ ಎದುರಾಳಿ ತಂಡದ ಅವಿನಾಶ್ ಶೆಟ್ಟಿ ಜೊತೆ ವಿನಯ್ ಅವರು ಕಾದಾಟಕ್ಕೆ ಇಳಿದಿದ್ದಾರೆ. ಅವಿನಾಶ್ ಶೆಟ್ಟಿ ತಾವೇನು ವಿನಯ್ಗಿಂತ ಕಮ್ಮಿ ಇಲ್ಲ ಎಂಬುದನ್ನ ಇವತ್ತಿನ ಟಾಸ್ಕ್ನಲ್ಲಿ ತೋರಿಸಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿ ಎಲ್ಲವನ್ನ ಗಮನಿಸ್ತಾ ಇದ್ದ ಅವಿನಾಶ್ ಶೆಟ್ಟಿ ಈಗ ವಿನಯ್ ಜೊತೆಗೆ ಕಾದಾಟಕ್ಕೆ ಇಳಿದಿದ್ದಾರೆ. ಈ ಮನೆಯಲ್ಲಿ ನೀನೊಬ್ಬನೇ ವಿಲನ್ ಅಲ್ಲ ಎಂಬ ಮಾತನ್ನ ಕೂಡ ವಿನಯ್ಗೆ ಅವಿನಾಶ್ ಹೇಳಿದ್ದಾರೆ. ಈ ಮಾತಿಗೆ ವಿನಯ್ ಕೋಪ ಮಾಡಿಕೊಂಡಿದ್ದಾರೆ. ಇನ್ನು ಉಸ್ತುವಾರಿ ವಹಿಸಿಕೊಂಡಿರುವ ಸಿರಿ ಅವರು ಅವಿನಾಶ್ ಮತ್ತು ವಿನಯ್ ಅವರ ಜಗಳ ಬಿಡಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಆದ್ರೆ ಸಿರಿ ಅವರ ಮಾತಿಗೂ ಇವರಿಬ್ಬರು ಕ್ಯಾರೆ ಮಾಡದೆ ಜಗಳವನ್ನ ಮುಂದುವರಿಸಿದ್ದಾರೆ. ಆಗ ತನಿಷಾ ಮತ್ತೆ ಸಂಗೀತ ಕೂಡ ಇವರಿಬ್ಬರ ಮಧ್ಯೆ ಬಂದು ಜಗಳ ಬಿಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ನಂತರ ಯಾವಾಗ ಜಗಳ ತಾರಕಕ್ಕೆ ಹೋಯ್ತೋ ಆಗ ಇಬ್ರನ್ನು ಕೂಡ ತಂಡದಿಂದ ಹೊರಗಿಡ್ತೇನೆ ಅಂತ ಸಿರಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಂದಹಾಗೆ ಅವಿನಾಶ್ ಶೆಟ್ಟಿ, ನಮ್ರತಾ ಎಲ್ಲರೂ ಕೂಡ ಸಂಗೀತ ತಂಡದಲ್ಲಿ ಆಡ್ತಾ ಇರೋದಕ್ಕೆ ವಿನಯ್ ಅವರ ವರ್ತನೆ ನಮ್ರತಾಗೂ ಬೇಸರ ತರಿಸಿದಂತೆ ಕಾಣಿಸ್ತಾ ಇದೆ. ಅದೇ ರೀತಿ ಮುಖಭಾವವನ್ನು ಹೊತ್ಕೊಂಡು ಜಗಳವಾಡುವಾಗ ನಮ್ರತಾ ನಿಂತ್ಕೊಂಡಿದ್ದಾರೆ. ಇಷ್ಟು ದಿನ ವಿನಯ್ ಕಾರ್ತಿಕ್ ಜೊತೆಗೆ ಜಗಳ ಮಾಡಿಕೊಂಡು ಟಾಸ್ಕ್ ಅನ್ನ ಆಡ್ತಾ ಇದ್ರು. ಈಗ ಕಾರ್ತಿಕ್ ಕೂಡ ವಿನಯ್ ಜೊತೆಗೆ ಆಟ ಆಡ್ತಾ ಇರೋದಕ್ಕೆ ತುಂಬಾ ಕ್ಲೋಸ್ ಆಗಿರುವಂತೆ ಕಾಣಿಸ್ತಾ ಇದೆ. ಇದಕ್ಕಾಗಿ ಎದುರಾಳಿ ತಂಡದ ಅವಿನಾಶ್ ಜೊತೆಯಲ್ಲಿ ವಿನಯ್ ಜಗಳ ಆಡಿದ್ದಾರೆ. ಬಿಗ್ ಬಾಸ್ ಇಂದು ಸದಸ್ಯರಿಗೆ ಕೊಳೆ ಒಳ್ಳೆಯದಲ್ಲ ಅಂತ ಟಾಸ್ಕ್ ಅನ್ನ ಕೊಟ್ಟಿರೋದು. ಇದು 3 ಸುತ್ತಲ್ಲಿ ನಡೆಯುತ್ತೆ. ಒಂದು ತಂಡದಿಂದ 4 ಜನ ಆಡಬೇಕು. ಇಬ್ರು ಬಟ್ಟೆ ಒಗೆಯೋದಕ್ಕೆ, ಇನ್ನಿಬ್ರು ತೊಳೆದ ಬಟ್ಟೆಯನ್ನ ಕಾಪಾಡಿಕೊಳ್ಳೋದಕ್ಕೆ. ಎದುರಾಳಿ ತಂಡದವರು ಬಟ್ಟೆಗಳಿಗೆ ಬಣ್ಣ ಎರಚದಂತೆ ನೋಡಿಕೊಳ್ಬೇಕು. 3 ಸುತ್ತಲ್ಲಿ ಅತಿ ಹೆಚ್ಚು ಬಟ್ಟೆಗಳನ್ನ ಒಣಗಿಸುವ ತಂಡ ಗೆದ್ದು 1 ಪಾಯಿಂಟ್ ಅನ್ನ ಗಳಿಸುತ್ತೆ. ಅಂದಹಾಗೆ ಈ ಟಾಸ್ಕ್ನಲ್ಲಿ ವಿನಯ್ ಮತ್ತೆ ಅವಿನಾಶ್ ಮಾತ್ರ ಜಗಳ ಮಾಡ್ಕೊಂಡಿಲ್ಲ. ಬದಲಾಗಿ ವಿನಯ್ ಹಾಗೂ ಮೈಕಲ್ ಕೂಡ ಜಗಳ ಮಾಡ್ಕೊಂಡಿದ್ದಾರೆ.
ವಿನಯ್ ಮೈಕಲ್ ಜಗಳ ಕೂಡ ವಿಪರೀತಕ್ಕೆ ಹೋಗಿದೆ. ವಿನಯ್ ಅವರ ಟೀಮ್ ಮೈಕಲ್ ಟೀಮ್ನಲ್ಲಿರುವ ಬಟ್ಟೆಗಳಿಗೆ ಬಣ್ಣ ಎರಚೋದಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಮೈಕಲ್ ಟೀಮ್ನವರು ವಿನಯ್ ತಂಡದ ಬಟ್ಟೆಗಳಿಗೆ ಬಣ್ಣ ಹಾಕೋದಕ್ಕೆ ಹೋಗ್ತಿರ್ಬೇಕಾದ್ರೆ ಇಬ್ರು ಕೂಡ ನೂಕಾಟ ತಳ್ಳಾಟ ಮಾಡ್ತಾರೆ. ಆದ್ರೆ ಮೈಕಲ್ ಅವರು ಎದುರಾಳಿ ತಂಡದ ಬಟ್ಟೆಯನ್ನ ಒಗೆಯುತ್ತಿರುವಾಗ ಅದಕ್ಕೆ ಬಣ್ಣ ಬಳಿತಾರೆ. ಆ ಕೂಡ್ಲೆ ವಿನಯ್ ಅವರು ಅದು ತಪ್ಪು ಅಂತ ಹೇಳ್ತಾರೆ. ಆಗ ಅದು ಉಸ್ತುವಾರಿಗೆ ಸರಿಯಾಗಿ ಕೇಳಿಸೋದಿಲ್ಲ. ಇದಕ್ಕೆ ಕೋಪಗೊಂಡ ವಿನಯ್ ನಾನು ಕೂಡ ಅದೇ ರೀತಿ ಮಾಡ್ತೀನಿ ಅಂತ ಮೈಕಲ್ನ ತಳ್ಳಿ ಎದುರಾಳಿ ಟೀಮ್ನ ಪ್ರತಾಪ್ ಬಟ್ಟೆ ಒಗಿತಾ ಇರ್ಬೇಕಾದ್ರೆ ಅವರ ಹತ್ರ ಬಟ್ಟೆಯನ್ನ ಕಿತ್ಕೊಂಡ ವಿನಯ್ ಅದಕ್ಕೆ ಬಣ್ಣ ಹಾಕಿ ಸೈಡ್ಗೆ ಎಸಿತಾರೆ. ಅದೇ ರೀತಿ ಮತ್ತೆ ಮೈಕಲ್ ಕೂಡ ಮಾಡ್ತಾರೆ. ಕೊನೆಗೆ ಈ ಜಗಳ ಮತ್ತೆ ಜೋರಾಗುತ್ತೆ. ಇವರಿಬ್ಬರ ಜಗಳ ಮಿತಿ ಮೀರುವ ಹಂತಕ್ಕೆ ಹೋದಾಗ ಸ್ವತಃ ಬಿಗ್ ಬಾಸ್ ಮಧ್ಯಪ್ರವೇಶ ಮಾಡಿದ್ದಾರೆ. ಸ್ಪರ್ಧಿಗಳ ಜೊತೆ ಮಾತಾಡಿರುವ ಬಿಗ್ ಬಾಸ್ ಈ ಟಾಸ್ಕ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾವ ರೀತಿ ಇದೆ ಅನ್ನೋದನ್ನ ಕರೆಕ್ಟ್ ಆಗಿ ತಿಳಿಸ್ತಾರೆ. ಇಲ್ಲಿ ಅವಿನಾಶ್ ಮತ್ತೆ ವಿನಯ್ಗೆ ಜಗಳ ಆಗಿದ್ದು ಯಾಕೆ ಅಂತ ನೋಡೋದಾದ್ರೆ, ಅವಿನಾಶ್ ಅವರು ವಿನಯ್ ಒಣಗಿ ಹಾಕಿದ್ದ ಬಟ್ಟೆಗೆ ಬಂದು ಬಣ್ಣ ಹಚ್ಚಿದ್ದಾರೆ. ನಂತರ ಜೋರಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಅವಿನಾಶ್ ಮಾಡಿದ ಈ ಕೆಲಸಕ್ಕೆ ವಿನಯ್ ಅವರಿಗೆ ಕೋಪ ಬಂದಿದ್ದು. ಬಟ್ಟೆನ ಎಳಿಬಾರ್ದು ಅಂತ ವಿನಯ್ ಹೇಳ್ತಾರೆ. ಇದಕ್ಕೆ ಅವಿನಾಶ್ ಮತ್ತೆ ಮಾತನಾಡಿದ್ದು ವಿನಯ್ಗೆ ಇಷ್ಟವಾಗಿಲ್ಲ. ಈ ವಿಚಾರಕ್ಕಾಗಿ ಇಬ್ಬರ ಮಧ್ಯೆ ಜಗಳವಾಗಿದ್ದು ವಿನಯ್ ಅವಿನಾಶ್ ಅವರನ್ನ ಕೆಳಕ್ಕೆ ಜೋರಾಗಿ ತಳ್ಳಿದ್ದಾರೆ. ಈ ಸಂದರ್ಭದಲ್ಲಿ ಸಿರಿ ಮಧ್ಯಪ್ರವೇಶ ಮಾಡಿ ಇಬ್ರು ಕೂಡ ಜಗಳ ಮಾಡಬಾರ್ದು ಅಂತ ಸಮಾಧಾನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಿನಯ್ಗೆ ಹೇಳ್ತಾರೆ ಅವಿನಾಶ್ ಏನಾದ್ರೂ ಕೆಳಗೆ ಬಿದ್ದು ತಲೆ ಹೊಡ್ಕೊಂಡಿದ್ರೆ ಏನ್ ಮಾಡ್ಬೇಕಿತ್ತು ಅಂತ ಕೇಳಿದ್ದಾರೆ. ಇಬ್ರನ್ನ ಕೂಡ ತಂಡದಿಂದ ಹೊರಗಿಡ್ತೇನೆ ಅಂತ ಎಚ್ಚರಿಕೆಯನ್ನ ಬೇರೆ ಕೊಟ್ಟಿದ್ದಾರೆ. ಇನ್ನು ವಿನಯ್ ಅವರು ಟಾಸ್ಕ್ ವಿಚಾರಕ್ಕೆ ಬಂದ್ರೆ ಯಾವಾಗ್ಲೂ ಜಗಳವಾಡದೆ ಟಾಸ್ಕ್ ನ ಕಂಪ್ಲೀಟ್ ಮಾಡೋದೇ ಇಲ್ಲ. ಈ ರೀತಿ ಅಗ್ರೆಸಿವ್ ಆಗಿ ಆಟ ಆಡದೇ ಇದ್ರೂ ಕೂಡ ಟಾಸ್ಕ್ ನಡೆಯುತ್ತೆ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಚೆನ್ನಾಗಿ ಆಡುವ ಟಾಸ್ಕ್ ಅನ್ನ ಕೂಡ ಇವರು ಕೆಡಿಸಿ ಬಿಡ್ತಾರೆ, ನಂತರ ಜಗಳ ಮಾಡ್ತಾರೆ. ಇದು ವಿನಯ್ ಅವರ ಸ್ಟ್ರಾಟರ್ಜಿನ ಅನ್ನೋದು ಕೆಲವರ ವಾದ. ಕಿಚ್ಚ ಸುದೀಪ್ ಅವರು ವಿನಯ್ಗೆ ಬುದ್ಧಿ ಮಾತನ್ನ ಹೇಳ್ಬೇಕು. ಆಟದ ವಿಚಾರದಲ್ಲಿ ಜಗಳ ಮಾಡದಂತೆ ಇನ್ಮುಂದೆ ತಡಿಬೇಕು. ಯಾಕಂದ್ರೆ ಇನ್ನೇನು ಫಿನಾಲೆ ಸಮೀಪಿಸ್ತಾ ಇದೆ. ಇದೇ ರೀತಿ ಆಟ ಹಾಳು ಮಾಡ್ಕೊಂಡ್ ಬಂದ್ರೆ ಚೆನ್ನಾಗಿರೋದಿಲ್ಲ ಅಂತ ವೀಕ್ಷಕರು ಬುದ್ಧಿ ಮಾತನ್ನ ಬೇರೆ ಹೇಳಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳು 11ನೇ ವಾರದ ಜರ್ನಿಯನ್ನ ಪೂರೈಸ್ತಾ ಇದ್ದಾರೆ. ಈಗಿರುವ ಸ್ಪರ್ಧಿಗಳಲ್ಲಿ ಎಲ್ಲರೂ ಕೂಡ ಗೆಲ್ಲೋದಕ್ಕೆ ಪಣ ತೊಟ್ಟಂತೆ ಇದೆ. ಬರೋಬ್ಬರಿ 11 ವಾರದವರೆಗೂ ಬಂದಿದ್ದಾರೆ ಅಂದ್ರೆ ಅವರೆಲ್ಲರಲ್ಲೂ ಏನೋ ಪ್ಲಸ್ ಪಾಯಿಂಟ್ ಇದೆ ಅಂತಲೇ ಅರ್ಥ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಗೆಲ್ತಾರೆ ಇವರು ಗೆಲ್ತಾರೆ ಎಂಬ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಕೆಲವರು ಸಂಗೀತ ಹೆಸರನ್ನ ಹೇಳ್ತಾ ಇದ್ರೆ ಇನ್ನೂ ಹಲವರು ಕಾರ್ತಿಕ್ ಹೆಸರನ್ನ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಪ್ರತಾಪ್ ತನಿಷಾ ಹೆಸರನ್ನ ಕೂಡ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ವರ್ತೂರ್ ಸಂತೋಷ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈ ವಾರದ ಟಾಸ್ಕ್ ನಲ್ಲಿ ಯಾವ ಸ್ಪರ್ಧಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಯಾವ ಟೀಮ್ ಗೆಲ್ಲುತ್ತೆ, ಯಾರು ಅತ್ಯಂತ ಬುದ್ಧಿವಂತಿಕೆಯ ಆಟವನ್ನ ಆಡ್ತಾರೆ, ಎಲ್ಲಾ ಅಂಶಗಳ ಮೇಲೆ ಫೈನಲ್ ಗೆಲುವು ಕೂಡ ನಿರ್ಧಾರವಾಗಲಿದೆ. ಫೈನಲ್ ನಲ್ಲಿ ಗೆಲ್ಲಬೇಕು ಅಂದ್ರೆ ಕೊನೆಯವರೆಗೂ ಹೋರಾಡಲೇಬೇಕು. ಅದನ್ನ ಯಾರು ಮಾಡ್ತಾರೆ, ಯಾರಿಗೆ ಆ ಸಾಮರ್ಥ್ಯ ಇದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಆದ್ರೆ ಸ್ಪರ್ಧಿಗಳು ಟಾಸ್ಕ್ ಅಂತ ಬಂದಾಗ ಇಷ್ಟೊಂದು ಅಗ್ರೆಸಿವ್ ಆಗಿ ಆಟ ಆಡಬಾರ್ದು ಅಂತ ಒಂದಷ್ಟು ವೀಕ್ಷಕರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇಂದಿನ ಸಂಚಿಕೆ ಪೂರ್ತಿ ವೀಕ್ಷಕರಿಗೆ ಬರೀ ಜಗಳ ಕಿತ್ತಾಟ ಮಾತ್ರ ಕಾಣಿಸಲಿದೆ ಅನ್ನೋದು ಕಂಡು ಬರ್ತಾ ಇದೆ. ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಟಾಸ್ಕ್ ಅನ್ನ ಯಾರು ವಿನ್ ಆಗಬೇಕು, ಈ ಮನೆಯ ಕ್ಯಾಪ್ಟನ್ ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ.